ರಾಜ್ಯದಲ್ಲಿ ಮೂವರು ಶಂಕಿತ ಉಗ್ರರ ಬಂಧನ ಆಗಿದೆ. ಕೋಲಾರದ ಸತೀಶ್ ಗೌಡಗೂ ಕೂಡ ಈಗ ಎನ್ಐಎ ನೋಟಿಸ್ ಕೊಟ್ಟಿದೆ. ಸಿಮ್ ಕಾರ್ಡ್ ಅನ್ನ ನೀಡಿದಂತ ಆರೋಪದಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಈಗ ಆತಂಕದ ವಾತಾವರಣ. ಸತೀಶ್ ಗೌಡ ಇವ್ರಿಗೂ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ. ಯಾಕಂದ್ರೆ ವಿಚಾರಣೆಗೆ ಈಗ ತೆರಳುತ್ತಾ ಇದ್ದಾರೆ ಸತೀಶ್ ಗೌಡ ಕುಟುಂಬಸ್ಥರು. ಪತ್ನಿ ಹೇಮಾವತಿ ಜೊತೆಗೆ ಅತ್ತೆ ಶೋಭಾ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಿಮ್ ಕಾರ್ಡ್ ನೀಡಿರುವಂತಹ ಆರೋಪದಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಬರಬೇಕು ಅಂತ ಕರೆಯಲಾಗಿದೆ. ಸಿಮ್ ಕಾರ್ಡ್ ಕೊಟ್ಟಿದ್ರು, ಗೊತ್ತಿದ್ ಕೊಟ್ರೋ ಗೊತ್ತಿಲ್ಲದೆ ಕೊಟ್ರೋ ಅವ್ರು ಆನ್ಸರ್ ಮಾಡ್ಬೇಕೀಗ ಸದ್ಯಕ್ಕೆ. ಆ ನಿಟ್ಟಿನಲ್ಲಿ ವಿಚಾರಣೆಗೆ ಕರೆದಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸತೀಶ್ ಗೌಡ ನೋಟಿಸ್ ಕಳಿಸಿದ್ದಾರೆ. ಎನ್ಐಎ ಅಧಿಕಾರಿಗಳ ನೋಟಿಸ್ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ. ನೋಟಿಸ್ ಅನ್ನ ಕಳುಹಿಸಿದ್ದಾರೆ. ಸಿಮ್ ಕಾರ್ಡ್ ಕೊಟ್ಟಂತ ಆರೋಪ, ಅದರ ಜೊತೆಯಲ್ಲಿ ಅವರ ಫ್ಯಾಮಿಲಿಗೂ ಕೂಡ ಈಗ ವಿಚಾರಣೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ ಎನ್ಐಎ ವಿಚಾರಣೆಗೆ. ಹಾಗಾದ್ರೆ ಈ ಸತೀಶ್ ಗೌಡ ಇವತ್ತು ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ. ಭಟ್ರಹಳ್ಳಿಯಲ್ಲಿ ಒಂದು ರೀತಿ ಆತಂಕದ ವಾತಾವರಣ. ಅಲ್ಲಿನ ಅಕ್ಕಪಕ್ಕದ ಮನೆಗಳಿಗೆ, ಅಲ್ಲಿನ ಜನರಿಗೆ ಏನಾಗ್ತಾ ಇದೆ, ಇಲ್ಲಿ ಶಂಕಿತ ಉಗ್ರರಿಗೆ ಸಹಾಯ ಮಾಡಲಾಗ್ತಾ ಇತ್ತಂತೆ ಅನ್ನುವಂಥ ವಿಚಾರ. ರಾಷ್ಟ್ರೀಯ ತನಿಖಾ ತಂಡ ನಿನ್ನೆ ಸತೀಶ್ ಗೌಡರಿಗೆ ನೋಟಿಸ್ ಜಾರಿ ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ ಅವರ ಪತ್ನಿ ಹೇಮಾವತಿಯು ಸಹ ಇವತ್ತು ಏನು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಏನಂತ ಹೇಳ್ಬಿಟ್ಟು. ಮೇಡಮ್, ಸರ್ ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಎನ್ಐಎ ಅವ್ರು ಕರೆದಿದ್ರು. 10:30 ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಅವ್ರು ಸಿಮ್ ಆಕ್ಟಿವೇಶನ್ ಮಾಡ್ತಾಯಿದ್ರು ಸರ್ ಏರ್ಟೆಲ್ ಆಫೀಸಲ್ಲಿ. ನೋಟಿಸ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು 23ರಲ್ಲಿ. ನಿಜಾನ? ಅದು ಹೋಗಿ ಇನ್ವೆಸ್ಟಿಗೇಷನ್ ಹೋಗಿ ಇದಕ್ಕೆ ಹೋಗಿ ಬಂದಿದ್ದಾರೆ. ಎನ್ಐಎ ಆಫೀಸ್ಗೆ ಹೋಗಿ ಇನ್ನು ಎನ್ಕ್ವೈರಿ ಆಗಿದೆ ಅವ್ರಿಗೆ. ಮತ್ತೆ ನೆಕ್ಸ್ಟ್ ಡೇ ಬಾ ಅಂತ ಕರೆದಿದ್ದಾರೆ. ಇವ್ರು ಹೋಗಿಲ್ಲ ಸರ್ ಅಷ್ಟೇ. ಇದಕ್ಕೆ ಬಂದಿದ್ರು ಸರ್. ಏನಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದ್ರು, ತನಿಖೆ ಮಾಡ್ಕೊಂಡು ಹೋದ್ರು ಸರ್. ಈಗ ಬರೋಕ್ಕೆ ಹೇಳಿದ್ದಾರೆ, ಇವಾಗ ಹೋಗ್ಬೇಕು ಸರ್. ಸತೀಶ್ ಗೌಡರು ಇವಾಗ ಏನು ಮಾಡ್ತಾರೆ? ಪ್ರೆಸೆಂಟ್ ಏನು ಮಾಡ್ತಾರೆ? ಏನು ಮಾಡ್ತಾಯಿಲ್ಲ ಸರ್, ಮನೇಲೇ ಇದ್ದರು. ಇವರು ಬೆಂಗಳೂರಲ್ಲಿ ಎಲ್ಲಿದ್ರು ಮೇಡಮ್ ಕೆಲಸ ಮಾಡ್ಕೊಂಡು? ಅಂದರೆ ಬೆಂಗಳೂರು ಏರ್ಟೆಲ್ ಹೊಸರೋಡಲ್ಲಿದ್ದರು ಸರ್. ಹೊಸರೋಡು, ಕೂಡ್ಲು ಅಲ್ಲಿ ಸರ್. ತುಂಬ ವರ್ಷದಿಂದ ಮಾಡ್ತಾಯಿದ್ರು. ಈಗ ನಿಮಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ ಮೇಡಮ್ ಮೊದಲೇನಾದರೂ ಅಂತ? ಮೊದಲೇನು ಗೊತ್ತಿಲ್ಲ ಸರ್. ಒಂದ್ಸರಿ ಎನ್ಕ್ವೈರಿಗೆ ಹೋಗಿ ಬಂದಿದ್ರು ಅಷ್ಟೇ ಸರ್. ಈಗ ಹೋಗ್ತಾ ಇದ್ದೀರಾ ಮೇಡಮ್? ಏನು ಡಾಕ್ಯುಮೆಂಟ್ಸ್ ತಗೊಂಬ ಅಂತ ಹೇಳಿದಾರೆ ಮೇಡಮ್? ಹಾಂ ಹೌದು, ಹೇಳಿದ್ದಾರೆ, ಕೊಟ್ಟಿದ್ದಾರೆ ಅವರೇ ಡಾಕ್ಯುಮೆಂಟ್ಸ್. ಅವರು ತೊಗೊಂಡು ಹೋಗ್ಬೇಕು. ಇವಿಷ್ಟು ಏನು ಹೇಮಾವತಿ ಅವರ ಮಾತಾಗಿರೋದು. ಕ್ಯಾನ್ವಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಮೂವರು ಶಂಕಿತ ಉಗ್ರರ ಬಂಧನ ಆಗಿದೆ. ಕೋಲಾರದ ಸತೀಶ್ ಗೌಡಗೂ ಕೂಡ ಈಗ ಎನ್ಐಎ ನೋಟಿಸ್ ಕೊಟ್ಟಿದೆ. ಸಿಮ್ ಕಾರ್ಡ್ ಅನ್ನ ನೀಡಿದಂತ ಆರೋಪದಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಈಗ ಆತಂಕದ ವಾತಾವರಣ. ಸತೀಶ್ ಗೌಡ ಇವ್ರಿಗೂ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ. ಯಾಕಂದ್ರೆ ವಿಚಾರಣೆಗೆ ಈಗ ತೆರಳುತ್ತಾ ಇದ್ದಾರೆ ಸತೀಶ್ ಗೌಡ ಕುಟುಂಬಸ್ಥರು. ಪತ್ನಿ ಹೇಮಾವತಿ ಜೊತೆಗೆ ಅತ್ತೆ ಶೋಭಾ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಿಮ್ ಕಾರ್ಡ್ ನೀಡಿರುವಂತಹ ಆರೋಪದಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಬರಬೇಕು ಅಂತ ಕರೆಯಲಾಗಿದೆ. ಸಿಮ್ ಕಾರ್ಡ್ ಕೊಟ್ಟಿದ್ರು, ಗೊತ್ತಿದ್ ಕೊಟ್ರೋ ಗೊತ್ತಿಲ್ಲದೆ ಕೊಟ್ರೋ ಅವ್ರು ಆನ್ಸರ್ ಮಾಡ್ಬೇಕೀಗ ಸದ್ಯಕ್ಕೆ. ಆ ನಿಟ್ಟಿನಲ್ಲಿ ವಿಚಾರಣೆಗೆ ಕರೆದಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸತೀಶ್ ಗೌಡ ನೋಟಿಸ್ ಕಳಿಸಿದ್ದಾರೆ. ಎನ್ಐಎ ಅಧಿಕಾರಿಗಳ ನೋಟಿಸ್ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ. ನೋಟಿಸ್ ಅನ್ನ ಕಳುಹಿಸಿದ್ದಾರೆ. ಸಿಮ್ ಕಾರ್ಡ್ ಕೊಟ್ಟಂತ ಆರೋಪ, ಅದರ ಜೊತೆಯಲ್ಲಿ ಅವರ ಫ್ಯಾಮಿಲಿಗೂ ಕೂಡ ಈಗ ವಿಚಾರಣೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ ಎನ್ಐಎ ವಿಚಾರಣೆಗೆ. ಹಾಗಾದ್ರೆ ಈ ಸತೀಶ್ ಗೌಡ ಇವತ್ತು ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ. ಭಟ್ರಹಳ್ಳಿಯಲ್ಲಿ ಒಂದು ರೀತಿ ಆತಂಕದ ವಾತಾವರಣ. ಅಲ್ಲಿನ ಅಕ್ಕಪಕ್ಕದ ಮನೆಗಳಿಗೆ, ಅಲ್ಲಿನ ಜನರಿಗೆ ಏನಾಗ್ತಾ ಇದೆ, ಇಲ್ಲಿ ಶಂಕಿತ ಉಗ್ರರಿಗೆ ಸಹಾಯ ಮಾಡಲಾಗ್ತಾ ಇತ್ತಂತೆ ಅನ್ನುವಂಥ ವಿಚಾರ.
ರಾಷ್ಟ್ರೀಯ ತನಿಖಾ ತಂಡ ನಿನ್ನೆ ಸತೀಶ್ ಗೌಡರಿಗೆ ನೋಟಿಸ್ ಜಾರಿ ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ ಅವರ ಪತ್ನಿ ಹೇಮಾವತಿಯು ಸಹ ಇವತ್ತು ಏನು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಏನಂತ ಹೇಳ್ಬಿಟ್ಟು. ಮೇಡಮ್, ಏನು ನೋಟಿಸ್ ಜಾರಿ ಮಾಡಿದ್ದಾರೆ ಸರ್? ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಈಗ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ? ಎನ್ ಐ ಅವ್ರು ಕರೆದಿದ್ರು 10:30 ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಏನು ಕೆಲಸ ಮಾಡ್ತಿದ್ದೀರಾ ಸತೀಶ್ ಗೌಡ್ರು? ಅವ್ರು ಸಿಮ್ ಆ್ಯಕ್ಟಿವೇಶನ್ ಮಾಡ್ತಾಯಿದ್ರು ಸರ್ ಏರ್ಟೆಲ್ ಆಫೀಸಲ್ಲಿ. ಮೇಡಮ್, ಈಗಿಂದಲೇ ನೋಟಿಸ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದು 23ರಲ್ಲಿ ನಿಜನ? ಅದು ಹೋಗಿ ಇನ್ವೆಸ್ಟಿಗೇಷನ್ ಹೋಗಿ ಇದಕ್ಕೆ ಹೋಗಿ ಬಂದಿದ್ದಾರೆ. ಎನ್ ಐ ಆಫೀಸ್ಗೆ ಹೋಗಿ ಇನ್ನು ಎನ್ಕ್ವೈರಿ ಆಗಿದೆ ಅವ್ರಿಗೆ. ಮತ್ತು ನೆಕ್ಸ್ಟ್ ಡೇ ಬಾ ಅಂತ ಕರೆದಿದ್ದಾರೆ. ಇವ್ರು ಹೋಗಿಲ್ಲ ಸರ್ ಅಷ್ಟೇ. ಇದಕ್ಕೆ ಬಂದಿದ್ರು ಸರ್. ಏನಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದರು, ತನಿಖೆ ಮಾಡ್ಕೊಂಡು ಹೋದರು ಸರ್. ಈಗ ಬರೋಕ್ಕೆ ಹೇಳಿದ್ದಾರೆ. ಇವಾಗ ಹೋಗಬೇಕು ಸರ್. ಸತೀಶ್ ಗೌಡರು ಇವಾಗ ಏನು ಮಾಡ್ತಾರೆ? ಪ್ರೆಸೆಂಟ್ ಏನು ಮಾಡ್ತಾರೆ? ಏನು ಮಾಡ್ತಾಯಿಲ್ಲ ಸರ್, ಮನೇಲೇ ಇದ್ದರು. ನೀವು ಬೆಂಗಳೂರಲ್ಲಿ ಎಲ್ಲಿದ್ದರು ಮೇಡಮ್ ಕೆಲಸ ಮಾಡ್ಕೊಂಡು? ಅಂದರೆ ಬೆಂಗಳೂರು ಏರ್ಟೆಲ್ ಹೊಸರೋಡಲ್ಲಿ ಇದ್ದರು ಸರ್. ಹೊಸರೋಡು, ಕೂಡ್ಲು ಅಲ್ಲಿ ಸರ್. ತುಂಬ ವರ್ಷದಿಂದ ಮಾಡ್ತಾಯಿದ್ರು. ಈಗ ನಿಮಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ ಮೇಡಮ್ ಮೊದಲೇನಾದರೂ ಅಂತ? ಮೊದಲೇನು ಗೊತ್ತಿಲ್ಲ ಸರ್. ಒಂದ್ಸರಿ ಎನ್ಕ್ವೈರಿಗೆ ಹೋಗಿ ಬಂದಿದ್ದರು ಅಷ್ಟೇ ಸರ್. ಈಗ ಹೋಗ್ತಾ ಇದ್ದೀರಾ ಮೇಡಮ್? ಏನು ಡಾಕ್ಯುಮೆಂಟ್ಸ್ ಏನು ತಗೊಂಬ ಅಂತ ಹೇಳಿದ್ದೀರಾ ಮೇಡಮ್? ಹಾಂ, ಹೌದು ಹೇಳಿದ್ದಾರೆ. ಕೊಟ್ಟಿದ್ದಾರೆ ಅವರೇ ಡಾಕ್ಯುಮೆಂಟ್ಸ್. ಅವರು ತೊಗೊಂಡು ಹೋಗಬೇಕು. ಇವಿಷ್ಟು ಏನು ಹೇಮಾವತಿ ಅವರ ಮಾತಾಗಿರೋದು. ಕ್ಯಾನ್ವಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ 3 ಶಂಕಿತ ಉಗ್ರರ ಬಂಧನ ಆಗಿದೆ. ಕೋಲಾರದ ಸತೀಶ್ ಗೌಡಗೂ ಕೂಡ ಈಗ ಎನ್ಐಎ ನೋಟಿಸ್ ಕೊಟ್ಟಿದೆ. ಸಿಮ್ ಕಾರ್ಡ್ ಅನ್ನ ನೀಡಿದಂತ ಆರೋಪದಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಈಗ ಆತಂಕದ ವಾತಾವರಣ. ಸತೀಶ್ ಗೌಡ ಇವ್ರಿಗೂ ಈಗ ನೋಟಿಸ್ ಕೊಟ್ಟಿದ್ದಾರೆ. ಕೋಲಾರದ ಭಟ್ರಹಳ್ಳಿಯಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ. ಯಾಕಂದ್ರೆ ವಿಚಾರಣೆಗೆ ಈಗ ತೆರಳುತ್ತಾ ಇದ್ದಾರೆ ಸತೀಶ್ ಗೌಡ ಕುಟುಂಬಸ್ಥರು. ಪತ್ನಿ ಹೇಮಾವತಿ ಜೊತೆಗೆ ಅತ್ತೆ ಶೋಭಾ, ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಿಮ್ ಕಾರ್ಡ್ ನೀಡಿರುವಂತಹ ಆರೋಪದಲ್ಲಿ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಬರಬೇಕು ಅಂತ ಕರೆಯಲಾಗಿದೆ. ಸಿಮ್ ಕಾರ್ಡ್ ಕೊಟ್ಟಿದ್ರು, ಗೊತ್ತಿದ್ದು ಕೊಟ್ರೋ ಗೊತ್ತಿಲ್ಲದೆ ಕೊಟ್ರೋ ಅವ್ರು ಆನ್ಸರ್ ಮಾಡ್ಬೇಕೀಗ ಸದ್ಯಕ್ಕೆ. ಆ ನಿಟ್ಟಿನಲ್ಲಿ ವಿಚಾರಣೆಗೆ ಕರೆದಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸತೀಶ್ ಗೌಡಗೆ ನೋಟಿಸ್ ಕಳಿಸಿದ್ದಾರೆ. ಎನ್ಐ ಅಧಿಕಾರಿಗಳ ನೋಟಿಸ್ ಪ್ರತಿಯನ್ನ ಗಮನಿಸ್ತಾ ಇದ್ದೀವಿ. ನೋಟಿಸ್ ಅನ್ನ ಕಳುಹಿಸಿದ್ದಾರೆ. ಸಿಮ್ ಕಾರ್ಡ್ ಕೊಟ್ಟಂತ ಆರೋಪ, ಅದರ ಜೊತೆಯಲ್ಲಿ ಅವರ ಫ್ಯಾಮಿಲಿಗೂ ಕೂಡ ಈಗ ವಿಚಾರಣೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ ಎನ್ಐಎ ವಿಚಾರಣೆಗೆ. ಹಾಗಾದ್ರೆ ಈ ಸತೀಶ್ ಗೌಡ ಇವತ್ತು ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ. ಭಟ್ರಹಳ್ಳಿಯಲ್ಲಿ ಒಂದು ರೀತಿ ಆತಂಕದ ವಾತಾವರಣ. ಅಲ್ಲಿನ ಅಕ್ಕಪಕ್ಕದ ಮನೆಗಳಿಗೆ, ಅಲ್ಲಿನ ಜನರಿಗೆ ಏನಾಗ್ತಾ ಇದೆ, ಇಲ್ಲಿ ಶಂಕಿತ ಉಗ್ರರಿಗೆ ಸಹಾಯ ಮಾಡಲಾಗ್ತಾ ಇತ್ತಂತೆ ಅನ್ನುವಂಥ ವಿಚಾರ. ರಾಷ್ಟ್ರೀಯ ತನಿಖಾ ತಂಡ ನಿನ್ನೆ ಸತೀಶ್ ಗೌಡರಿಗೆ ನೋಟಿಸ್ ಜಾರಿ ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ ಅವರ ಪತ್ನಿ ಹೇಮಾವತಿಯು ಸಹ ಇವತ್ತು ಏನು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವ್ರು ಕೇಳೋಣ ಏನಂತ ಹೇಳ್ಬಿಟ್ಟು. ಮೇಡಮ್, ಏನು ನೋಟಿಸ್ ಜಾರಿ ಮಾಡಿದ್ದಾರೆ ಸರ್? ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಈಗ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ? ಎನ್ ಐ ಅವ್ರು ಕರೆದಿದ್ರು 10:30 ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಏನು ಕೆಲಸ ಮಾಡ್ತಿದ್ದೀರಾ ಸತೀಶ್ ಗೌಡ್ರು? ಅವ್ರು ಸಿಮ್ ಆ್ಯಕ್ಟಿವೇಶನ್ ಮಾಡ್ತಾಯಿದ್ರು ಸರ್ ಏರ್ಟೆಲ್ ಆಫೀಸಲ್ಲಿ. ಮೇಡಮ್, ಈಗಿಂದಲೇ ನೋಟಿಸ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದು 23ರಲ್ಲಿ ನಿಜನ? ಅದು ಹೋಗಿ ಇನ್ವೆಸ್ಟಿಗೇಷನ್ ಹೋಗಿ ಇದಕ್ಕೆ ಹೋಗಿ ಬಂದಿದ್ದಾರೆ. ಎನ್ ಐ ಆಫೀಸ್ಗೆ ಹೋಗಿ ಇನ್ನು ಎನ್ಕ್ವೈರಿ ಆಗಿದೆ ಅವ್ರಿಗೆ. ಮತ್ತು ನೆಕ್ಸ್ಟ್ ಡೇ ಬಾ ಅಂತ ಕರೆದಿದ್ದಾರೆ. ಇವ್ರು ಹೋಗಿಲ್ಲ ಸರ್ ಅಷ್ಟೇ. ಇದಕ್ಕೆ ಬಂದಿದ್ರು ಸರ್. ಏನಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದರು, ತನಿಖೆ ಮಾಡ್ಕೊಂಡು ಹೋದರು ಸರ್. ಈಗ ಬರೋಕ್ಕೆ ಹೇಳಿದ್ದಾರೆ. ಇವಾಗ ಹೋಗಬೇಕು ಸರ್. ಸತೀಶ್ ಗೌಡರು ಇವಾಗ ಏನು ಮಾಡ್ತಾರೆ? ಪ್ರೆಸೆಂಟ್ ಏನು ಮಾಡ್ತಾರೆ? ಏನು ಮಾಡ್ತಾಯಿಲ್ಲ ಸರ್, ಮನೇಲೇ ಇದ್ದರು. ನೀವು ಬೆಂಗಳೂರಲ್ಲಿ ಎಲ್ಲಿದ್ದರು ಮೇಡಮ್ ಕೆಲಸ ಮಾಡ್ಕೊಂಡು? ಅಂದರೆ ಬೆಂಗಳೂರು ಏರ್ಟೆಲ್ ಹೊಸರೋಡಲ್ಲಿ ಇದ್ದರು ಸರ್. ಹೊಸರೋಡು, ಕೂಡ್ಲು ಅಲ್ಲಿ ಸರ್. ತುಂಬ ವರ್ಷದಿಂದ ಮಾಡ್ತಾಯಿದ್ರು. ಈಗ ನಿಮಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇತ್ತಾ ಮೇಡಮ್ ಮೊದಲೇನಾದರೂ ಅಂತ? ಮೊದಲೇನು ಗೊತ್ತಿಲ್ಲ ಸರ್. ಒಂದ್ಸರಿ ಎನ್ಕ್ವೈರಿಗೆ ಹೋಗಿ ಬಂದಿದ್ದರು ಅಷ್ಟೇ ಸರ್. ಈಗ ಹೋಗ್ತಾ ಇದ್ದೀರಾ ಮೇಡಮ್? ಏನು ಡಾಕ್ಯುಮೆಂಟ್ಸ್ ಏನು ತಗೊಂಬ ಅಂತ ಹೇಳಿದ್ದೀರಾ ಮೇಡಮ್? ಹಾಂ, ಹೌದು ಹೇಳಿದ್ದಾರೆ. ಕೊಟ್ಟಿದ್ದಾರೆ ಅವರೇ ಡಾಕ್ಯುಮೆಂಟ್ಸ್. ಅವರು ತೊಗೊಂಡು ಹೋಗಬೇಕು. ಇವಿಷ್ಟು ಏನು ಹೇಮಾವತಿ ಅವರ ಮಾತಾಗಿರೋದು. ಕ್ಯಾನ್ವಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.